18 ವರ್ಷಗಳ ಬಳಿಕ ಆರ್ಸಿಬಿ ಕನಸು ಕೊನೆಗೂ ನನಸಾಗಿದೆ. ಪಂಜಾಬ್ ವಿರುದ್ಧ ಭರ್ಜರಿ ಗೆಲುವನ್ನ ಸಾಧಿಸಿದ ಆರ್ಸಿಬಿ, ಅಹಮದಾಬಾದ್ನಲ್ಲಿ ಹೊಸ ದಾಖಲೆಯನ್ನು ಬರೆದ ಆರ್ಸಿಬಿ, ಮೋದಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ಹೊಸ ಇತಿಹಾಸವನ್ನ ಸೃಷ್ಟಿ ಮಾಡಿದೆ. ಆರ್ಸಿಬಿ ಮುಕ್ಕುಟಕ್ಕೆ ಚೊಚ್ಚಲ IPL ಕಿರೀಟ ಒಲಿದು ಬಂದಿದೆ. 18 ವರ್ಷಗಳ ಬಳಿಕ ಆರ್ಸಿಬಿ ಕನಸು ಕೊನೆಗೂ ನನಸಾಗಿದೆ. ಕೋಟ್ಯಾಂತರ ಅಭಿಮಾನಿಗಳ ಪಾಲಿನ ಈ ಒಂದು 18 ವರ್ಷ ಕನಸು ಈಗ ನನಸಾಗಿರುವಂತಹ ಗಳಿಗೆ. ಸೊ ಎಲ್ರಿಗೂ ಕೂಡ ಕಂಗ್ರಾಚ್ಯುಲೇಷನ್. ರಿಪಬ್ಲಿಕ್ ಕನ್ನಡದ ಪರವಾಗಿ, ರಿಪಬ್ಲಿಕ್ ಕನ್ನಡದ ವೀಕ್ಷಕರ ಪರವಾಗಿ, ಹಾಗೆ ಕರುನಾಡಿನ ಎಲ್ಲ ಆರ್ಸಿಬಿ ಫ್ಯಾನ್ಸ್ ಪರವಾಗಿ, ಕನ್ನಡಿಗರ ಪರವಾಗಿ, ಆರ್ಸಿಬಿಯ ಎಲ್ಲ ಆಟಗಾರಿಗೂ ಕಂಗ್ರಾಚ್ಯುಲೇಷನ್. ಕೊನೆಗೂ ಕೂಡ 18 ವರ್ಷದಲ್ಲಿ ದಾಖಲೆಯನ್ನ ಬರೆದಿರುವಂತಹ ಆರ್ಸಿಬಿ ಈ ಸಲ ಕಪ್ ನಮ್ದೇ ಆಗ್ಬಿಟ್ಟಿದೆ. ಎಲ್ರು ಕೂಡ ಹರ್ಷೋದ್ಗಾರ ಮುಗಿಲು ಮುಟ್ಟಿದೆ. ಅದು ಕೂಡ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ. ಸೊ 18 ವರ್ಷದ ಬಳಿಕ ಈ ಒಂದು ಆರ್ಸಿಬಿ ಕಪ್ ನಮ್ದೇ ಆಗಿರುವಂತದ್ದು. ಚೊಚ್ಚಲ ಈ ಒಂದು ಫೈನಲ್ ನಲ್ಲಿ ಆರ್ಸಿಬಿ ಕಪ್ ನಮ್ದೇ ಆಗಿರುವಂತದ್ದು ಸಾಕಷ್ಟು ಹೆಮ್ಮೆಯ ವಿಚಾರ ಆಗಿದೆ. ಸಾಕಷ್ಟು ಅಭಿಮಾನಿಗಳು ಕೂಡ ಆಸೆ ಪ್ರತಿಫಲ ಆಗಿರುವಂತದ್ದು. ಸಾಕಷ್ಟು ಕೋಟ್ಯಾಂತರ ಅಭಿಮಾನಿಗಳು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ರು, ಹೋಮ ಹವನ ಎಲ್ಲವನ್ನೂ ಮಾಡ್ಕೊಂಡಿದ್ರು. ಈಗ ಪ್ರತಿಫಲ ಸಿಕ್ತು ಅಂತಾನೆ ಹೇಳ್ಬೋದು. ಕಷ್ಟಪಟ್ಟು ಆಡಿರುವಂತಹ ಈ ಆರ್ಸಿಬಿ ಎಲ್ರಿಗೂ ಕೂಡ ಕಂಗ್ರಾಚ್ಯುಲೇಷನ್. ನೋಡಿ ಯಾವ ರೀತಿಯಾಗಿ ಹರ್ಷೋದ್ಗಾರ ಮುಗಿಲು ಮುಟ್ಟಿದೆ, ಎಲ್ಲವನ್ನು ಕೂಡ ನೋಡ್ತಾ ಇರ್ಬೋದು. ಹೊಸ ಇತಿಹಾಸ ಸೃಷ್ಟಿಯಾಗಿದೆ. ಬೆಳಿಗ್ಗೆಯಿಂದ ಅದೇ ಹೇಳ್ತಾ ಇದ್ವಿ, 18 ಜೆರ್ಸಿ ನಂಬರ್ ಕೊಹ್ಲಿದು, ಜೊತೆಗೆ 18 ವರ್ಷ, ಇವತ್ತಿನ ಡೇಟ್, ಇವತ್ತಿನ ಮಂತ್, ಹಾಗೆ ಇವತ್ತಿನ ಇಸ್ವಿ ಏನಿದೆ 2025 ವರ್ಷದ್ದು ಎಲ್ಲವೂ ಟೋಟಲ್ ಆದ್ರೆ 18. ಸೊ ಈ ಒಂದು 18 ಎನ್ನುವಂತಹ ಶುಭ ಗಳಿಗೆ ಅಂತಾನೆ ಹೇಳ್ಬೋದು. ಕೊಹ್ಲಿ ಸಾಕಷ್ಟು ಅಭಿಮಾನಿಗಳನ್ನ ಹೊಂದಿರುವಂತ ವ್ಯಕ್ತಿ. ಸೊ ಬೆಂಗಳೂರು ಯಾವುದೇ ಕಾರಣಕ್ಕೂ ಕೂಡ ಆರ್ಸಿಬಿಯನ್ನ ಬಿಟ್ಟು ಹೋಗಲ್ಲ, ಕಪ್ಪನ್ನ ಗೆಲ್ತೀನಿ ಅನ್ನುತ್ತಾ ನಿರೀಕ್ಷೆನೆ ಇಟ್ಕೊಂಡಿದ್ರು. ಸೊ ಕೊನೆಗೂ ಕೂಡ ಈಗ ಆರ್ಸಿಬಿ ಗೆಲುವನ್ನ ಸಾಧಿಸಿದೆ. ಸಾಕಷ್ಟು ಕೋಟ್ಯಾಂತರ ಅಭಿಮಾನಿಗಳನ್ನ ಹೊಂದಿರುವಂತ ಇದೆ ಆರ್ಸಿಬಿ. ಫೈನಲ್ ಮ್ಯಾಚ್ ಅಲ್ಲಿ ಗೆದ್ದು ಬಿಗಿದೆ. ಆ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಚೊಚ್ಚಲ ಕಪ್ ಗೆದ್ದ ಬೆನ್ನಲ್ಲೇ ಕೊಹ್ಲಿ ಭಾವುಕರಾಗಿದ್ದಾರೆ. ಸ್ಟೇಡಿಯಂನಲ್ಲಿ ವಿರಾಟ್ ಕೊಹ್ಲಿ ಭಾವುಕರಾಗಿದ್ದಾರೆ. ನೋಡಿ 3 ಸಲ ಫೈನಲ್ಗೆ ಹೋದ್ರು. 2016ರಲ್ಲಿ ಕೊಹ್ಲಿ ನಾಯಕತ್ವದಲ್ಲೇ ಫೈನಲ್ಗೆ ಹೋಯ್ತು, ಆದ್ರೆ ಗೆಲುವು ನಮಗೆ ದಕ್ಕಲಿಲ್ಲ. ಆದ್ರೆ ಈಗ 18ನೇ ಆವೃತ್ತಿಯಲ್ಲಿ ಆರ್ಸಿಬಿ ಚೊಚ್ಚಲ ಬಾರಿಗೆ ಪದಕವನ್ನ, ಕಪ್ಪನ್ನ ಎತ್ತಿ ಹಿಡಿದಿದೆ. ಸ್ಟೇಡಿಯಂನಲ್ಲಿ ಆರ್ಸಿಬಿಯ ಜಂಡ ಹಾರಿದೆ. ಚೊಚ್ಚಲ ಕಪ್ ಗೆದ್ದ ಬೆನ್ನಲ್ಲೇ ಕೊಹ್ಲಿ ಭಾವುಕರಾಗಿದ್ದಾರೆ. ಸ್ಟೇಡಿಯಂನಲ್ಲೇ ವಿರಾಟ್ ಕೊಹ್ಲಿ ಭಾವುಕರಾಗಿದ್ದಾರೆ. ಸಂಭ್ರಮ ಸಡಗರ ಒಂದು ಕಡೆಯಲ್ಲಾದ್ರೆ ಕೊನೆಗೂ ಕೂಡ ಮಾಡಿ ತೋರಿಸಿದ್ದಾರೆ, ಕೊನೆಗೂ ಕೂಡ ಸಾಧಿಸಿದ್ದಾರೆ. ಈ ಸಲ ಕಪ್ ನಮ್ದೇ ಅಂತ ಹೇಳಿ ಅಭಿಮಾನಿಗಳು ಸಾರಿ ಹೇಳ್ತಾ ಇದ್ರು ಕೂಡ, ಪ್ರತಿ ಬಾರಿ ಸೋತಾಗ್ಲೂ ಕೂಡ ನಾವು ಜೊತೆಗಿರ್ತೀವಿ ಅಂತೇಳಿ ಅಷ್ಟೆಲ್ಲ ಆತ್ಮವಿಶ್ವಾಸದಿಂದ ಇದ್ರು.
ಅಷ್ಟೆಲ್ಲ ನೈತಿಕ ಬಲವನ್ನ ತುಂಬಿದ್ರು ತಂಡಕ್ಕೆ. ಕೊನೆಗೂ ನಮ್ಮ ನಂಬಿಕೆಯನ್ನ ಹುಸಿ ಮಾಡಲಿಲ್ಲ ತಂಡ. 18ನೇ ಆವೃತ್ತಿಯಲ್ಲಿ ಅಭಿಮಾನಿಗಳಿಗೆ ಕಪ್ಪನ್ನ RCB 18ನೇ ಆವೃತ್ತಿಯ IPL ಕಪ್ಪನ್ನ ಎತ್ತಿ ಹಿಡಿಯುವ ಮೂಲಕ ಇತಿಹಾಸವನ್ನ ಸೃಷ್ಟಿ ಮಾಡಿದೆ. ಆ ಮೂಲಕ ಹೊಸ ಭಾಷ್ಯ ಬರೆದಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಆ ಮೂಲಕ ನಾವು ಕಪ್ ಗೆದ್ವಿ, ನಮ್ದೇ ಕಪ್ಪು, ನಾವೇ ಗೆದ್ವಿ, ಕುಣಿದು ಕುಪ್ಪಳಿಸ್ತಾ ಇರುವಂತ ಜನರು ನೋಡ್ತಾ ಇದ್ದೀರಿ. ಆ ಮೂಲಕ ನಾವು ಸಾಧಿಸಿದ್ವಿ ಅನ್ನುವ ಒಂದು ಸಾರ್ಥಕತೆ ಅವರಲ್ಲಿದೆ. ನಾವು ಹೇಳ್ದಾಗೆ ಮಾಡಿದ್ವಿ ಅನ್ನೋ ಒಂದು ಸಾರ್ಥಕತೆ ನಮ್ಮಲ್ಲಿದೆ. ಹೊಸ ಭಾಷ್ಯ ಬರೆದಿದೆ RCB ತಂಡ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ. ಹೊಸ ಇತಿಹಾಸವನ್ನ ಸೃಷ್ಟಿ ಮಾಡಿದೆ RCB ತಂಡ. ಈ ದಿನಕ್ಕೋಸ್ಕರ, ಈ ಕ್ಷಣಕ್ಕೋಸ್ಕರ ಎಷ್ಟೋ ಕಣ್ಣುಗಳು ಕಾಯ್ತಾ ಇದ್ವು. ಈ ದಿನಕ್ಕಾಗಿ, ಈ ಕ್ಷಣಕ್ಕಾಗಿ ನೋಡಿ ಕೋಟಿ ಕೋಟಿ फाइनली सर जीत गई आरसीबी बाबा के अनफॉर्चुनेटली खतरनाक मैच थी बहुत अच्छी मैच थी Sala Cup Lollipop. टुडे वी आर फाइनल आरसीबी टीम RCB my lord, RCB King Kohli. I tell you to RCB team congratulations and wish you all the best for future and सालों का सपना पूरा हुआ हम आरसीबी इमोशन वालों का आरसीबी इस साल कप नम दो आरसीबी विराट कोहली 18 साल बाद कैप्टन भी था, उस लोगों ने ली खेल ली कैप्टनशिप. विराट कोहली कैप्टन था, कैप्टन है, कैप्टन रहेगा विराट कोहली. बाय बाय धोनी RCB 18 ವರ್ಷ ಆದ್ಮೇಲೆ ವಿರಾಟ್ ಕೊಹ್ಲಿ ಕಪ್ ಎತ್ತಿದ್ರೆ ತುಂಬಾ ಖುಷಿ ಆಗ್ತಿದೆ. RCBಗೆ ಈ ಸಲ ಕಪ್ ನಮ್ದೇ. ಈ ಸಲ ಅಲ್ಲ, ಪ್ರತಿ ಸಲ ಕಪ್ ನಮ್ದೇ. RCB ನಮ್ದು. ಫೈನಲಿ ಈ ಸಲ ಕಪ್ ನಮ್ದೇ. 18 ವರ್ಷ ವನವಾಸ ಕಂಡ RCBಗೆ ಈ ವರ್ಷ ಕನಸು ನನಸಾಯ್ತು. ಈ ಸಲ ಕಪ್ ನಮ್ದೇ ಬಂದ್ಬಿಡ್ತು. RCB ಕಪ್ CSK ಚಿಪ್ಪು. ಇದ್ರು RCB, ಸತ್ರು RCB. ಜೈ RCB. ಈ ಸಲ ಕಪ್ ನಮ್ಮದೇ ಆಗಿದೆ. ತುಂಬ ವರ್ಷದಿಂದ ಕಾಯ್ತಿದ್ವಿ. ಅಟ್ಲೀಸ್ಟ್ ಈ ವರ್ಷ ಬಂದಿದ್ದು ತುಂಬ ಖುಷಿ ಆಯಿತು. ಅದಕ್ಕೆ ಇಷ್ಟೋ ತನಕ ನಾವು ಫ್ಯಾಮಿಲಿ ಫುಲ್ ಎಲ್ಲ ಬಂದು ನೋಡ್ತಾ ಕುತ್ಕೊಂಡು ಎಂಜಾಯ್ ಮಾಡಿದ್ದೀವಿ. RCB ಗೆದ್ದಿದ್ದು ತುಂಬ ಖುಷಿ ಆಯಿತು. ಹೌದು, ಅವರು ಆಡಿದ್ದು ಆಟ ಅಂದರೆ 50 ಮಾಡಿದ್ರೆ ಇನ್ನೂ ಖುಷಿ ಆಗ್ತಿತ್ತು. 43 ಆಗಿ ಔಟ್ ಆಗಿದ್ದು ಬೇಜಾರಾಯಿತು ಅಷ್ಟೇ. ಆದರೂ ಚೆನ್ನಾಗಿತ್ತು ಮ್ಯಾಚು. ಖುಷಿ ಆಗ್ತಾ ಇದೆ ತುಂಬ RCB ಗೆದ್ದಿದ್ದಕ್ಕೆ. RCB ಈ ಸಲ ಕಪ್ ನಮ್ದೇ. ಗೆದ್ರೆ ಸತ್ರ ಅಂಕಲ್ ಮಕ್ಕಳಿಗೆ ಈ ಸಲ ಕಪ್ ನಮ್ದೇ. ಗೆದ್ರೆ ಸತ್ರ ಅಂಕಲ್ ಮಕ್ಕಳಿಗೆ ಹೇಳೋದೆಲ್ಲ ಒಂದೇ. ಈ ಸಲ ಕಪ್ ನಮ್ದೇ. ವಿಜಲ್ ಅಂತ ಬಿಡು, ಬರೀ ವಿಜಲ್.